ಈ ಗಣಿತಗಳನ್ನು ಸರಿಯಾಗಿ ಬಿಡಿಸ್ರಿ. ಮುಂದೆ ರಚನೆ ಬರ್ತಾವ, ರಚನೆ ಬಿಡಿಸೋದು ಕಲಿಬೇಕು. ಇಂಥವೆಲ್ಲ ಗಣಿತಗಳನ್ನ ಹೆಂಗೆ ಮಾಡಬೇಕು. ಆಮೇಲೆ ಸಮೀಕರಣಗಳನ್ನು ಬರೆಯೋದಿರ್ತದ, ಅದನ್ನು ಕಲಿಬೇಕು. ಇನ್ನ ಗಣಿತ ಭಾಳವ. ಈಗ ನೋಡ್ರಿ, ಚೆಂದಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ, ನಾ ತಿಳಿಸ್ತೇನೆ. ಈಗ ಮಾಡೋದಾಗೆಲ್ಲ ಓಕೆ. ಈಗ ನೋಡ್ರಿ, ಇಲ್ಲಿ ಭಾಗಾಕಾರದ, ಗುಣಾಕಾರದ, ಪ್ಲಸ್ ಅದ, ಮೈನಸ್ ಅದ. ಮೊದಲು ನಾವು ಏನು ಮಾಡಬೇಕು, ಭಾಗಾಕಾರ ಕ್ರಿಯೆಯನ್ನು ಮಾಡಕ್ಕೆ ಹೋಗ್ಬೇಕು. ಈ 10ಕ್ಕೆ 20 ಭಾಗಿಸೋದಂದ್ರೆ ಏನಾಗ್ತದೆ ನೋಡ್ರಿ. 10ಕ್ಕೆ 20 ಭಾಗಿಸಿದ್ರೆ ಏನು ಬರ್ತದೆ ನೋಡ್ರಿ, ಇದು 10 ಭಾಗ್ಯ ಆಯ್ತು, ತಾಳಗೆ 20 ಆಯ್ತು. ಈಗ ನೋಡ್ರಿ, ತಿಳ್ಕೊರಿ ಇದನ್ನು. ಈ 0 ಹೊತ್ತು, ಈ 0 ಆಯ್ತು, ಬರೋಬ್ಬರಿ. ಇದು ಎಷ್ಟು ಬಂತು, 1/2 ಸೂತ್ರ ಬಂತಿದ್ರದ್ದು ನೋಡ್ರಿ. 1/2 ಹಚ್ಕೋರಿ. 1/2 ಬರೋಬ್ಬರಿ 1/2 ಪ್ಲಸ್ 4 × 5, 4 × 5 ಮೈನಸ್ 20. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು ನೀವು, ಗುಣಾಕಾರ ಕ್ರಿಯೆ ಮಾಡ್ಕೋಬೇಕು. ಎಷ್ಟು ಬರ್ತದ, 20 ಬರ್ತದ ನೋಡ್ರಿ. 1/2 ಪ್ಲಸ್ 20 ಮೈನಸ್ 20. ಈಗ ಪ್ಲಸ್ ಮೈನಸ್ ತಕ್ಕೋಬೇಕಲ್ಲ. ಈಗ ನೀವು ಈ ಪ್ಲಸ್ 20 ಹೊತ್ತು, ಮೈನಸ್ 20 ಹೊತ್ತು, ಬರೋಬ್ಬರಿ ಪ್ಲಸ್ 1/2 ಉಳಿತು. ಆರ್ 0.5. ಯಾವುದದು ಉತ್ತರ ಹುಡುಕ್ಯಾಡ್ರಿ. 1/2 ಅದನೋ ಇಲ್ಲೋ ಅದರ ಉತ್ತರ ಸಂಖ್ಯೆ 1/2 ಕರೆಕ್ಟ. ಉತ್ತರ ಸಂಖ್ಯೆ ಡಿ. ಹಿಂಗೆ ತಿಳ್ಕೊಂಡು ಲೆಕ್ಕಗಳನ್ನು ಮಾಡ್ಬೇಕು. ನೀವು 10ಕ್ಕೆ 20ಕ್ಕೆ ಭಾಗಿಸ್ರಿ ಅಂತಂದ್ರೆ ಹೊರ ಭಾಗಿಸೋದು ಭಿನ್ನ ರಾಶಿ ಒಳಗೆ ಭಾಗಾಕಾರ ಮಾಡಿಬಿಡ್ರಿ. ನೋಡ್ರಿ ಎಷ್ಟು ಬಂತು, 1/2 ಬಂತು. 1/2 ಪ್ಲಸ್ 4 × 5 ಮೈನಸ್ 20. ಗುಣಾಕಾರ ಕ್ರಿಯೆ ಮೊದಲ 1/2 ಪ್ಲಸ್ 20 ಮೈನಸ್ 20 ಪ್ಲಸ್ 20 ಮೈನಸ್ 20 ಹೋತು. 1/2 ಉಳಿದು, ಝಟ್ಪಟ್ ಉತ್ತರ ಬಂತು ನೋಡ್ರಿ. ಅಲ್ಲೆಲ್ಲ ಕ್ರಿಯೆಗಳನ್ನು ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ನಾನು ತಿಳಿಸಿ ಹೇಳ್ತಾನು. ಯಾವುದೇ ಕ್ರಿಯೆಗಳು ದೊಡ್ಡ ಕೌನ್ಸಿದು ಮೊದಲು ಅದನ್ನು ಬಿಡಿಸ್ಕೊರಿ ನೋಡ್ರಿ. 10 ಪ್ಲಸ್ 2 2 4 ಮೈನಸ್ 3 3 9 ಭಾಗಿಲೆ 9 ನೋಡ್ರಿ. ನಾ ಎಷ್ಟು ಇದನ್ನು ಇಟ್ಟುಕೊಂಡೆ ನಡೀತದೆ. 9ಕ್ಕೆ 9 ಭಾಗಿಸಿದ್ರೆ ಎಷ್ಟು ಬರ್ತದ, 10 ಪ್ಲಸ್ ಈ ಕ್ರಿಯೆ ಮೊದಲ 9ಕ್ಕೆ 9 ಭಾಗಿಸಿದ್ರೆ ಏನು ಬರ್ತದ, 1 ಬರ್ತದ. ಇಲ್ಲಿ 4 ಇಡ್ರಿ, ಮೈನಸ್ 1 ಇಡ್ರಿ. 9ಕ್ಕೆ 9 ಭಾಗಿಸಿದ್ರೆ 1. ಇವು ಎರಡು ಕ್ರಿಯೆ ಒಳಗೆ 14 ಬಂತು, ಕೂಡಿಸೋದು 14 ಮೈನಸ್ 1 = 13. ಉತ್ತರ ಸಂಖ್ಯೆ 13 ಎಲ್ಲಿದೆ ನೋಡ್ರಿ, ಉತ್ತರ ಸಂಖ್ಯೆ ಬಿ. ಇನ್ನು ರಚನೆ ಒಳಗೆ ಸಮೀಕರಣಗಳನ್ನು ಹಾಕೋದು ಒಂದು ಸ್ವಲ್ಪ ಕಲಿಸ್ತಾನೋ, ಅದನ್ನೊಂದು ಸ್ವಲ್ಪ ಚೆಂದಂಗೆ ಕಲೀರಿ. ಮುಂದೆ ನಿಮಗೆಲ್ಲ ಭಿನ್ನ ರಾಶಿ ಸಮೀಕರಣಗಳನ್ನು ಬರೀಲಿಕ್ಕೆ ಬರಬೇಕಾಗ್ತದೆ ನಿಮಗೆ. ಅದನ್ನು ಹೆಂಗೆ ಹಾಕ್ತದೆ ಅನ್ನೋದು ಒಂದ್ಸಲ ನೋಡಿಬಿಡ್ರಿ, ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ನೋಡಿ, ಇಷ್ಟು ಚಂದ ತಿಳಿಸೀನಿ, ಚೆಂದಾಗಿ ಫೇರ್ದ ಬರ್ಕೊಡ್ರಿ.